ಈಗ ಇದು ಗಾಂಧೀಜಿಯ ರೂಪಕಗಳು. ನಾನು ಓದಿದ ಬಹಳ ಒಳ್ಳೆಯ ಪುಸ್ತಕಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸಿದ. ಇದನ್ನು ಬರೀಲಿಕ್ಕೆ ನೀವು 13 ವರ್ಷ ತಗೊಂಡ್ರಿ ಅಂತೇಳಿ ಕೇಳಿದೆ. ಈ 13 ವರ್ಷಗಳ ಕಾಲ ಈ ಪುಸ್ತಕವನ್ನು ಬರೀಲಿಕ್ಕೆ ಏನನ್ನೆಲ್ಲ ಸಿದ್ಧತೆಗಳನ್ನು ಮಾಡಬೇಕಾಯಿತು? ಪ್ರಧಾನತಃ ಅದಕ್ಕೆ ಬೇಕಾದ ಮೆಟೀರಿಯಲ್ಸ್ ಸಂಗ್ರಹ. ಗಾಂಧೀಜಿಯ ಬರಹ ಸುಮಾರಾಗಿ ಒಂದು 50,000 ಪುಟಗಳಷ್ಟು ಉಂಟು. ಅದು ಅವರ ಕಂಪ್ಲೀಟ್ ವರ್ಕ್ಸ್ ಆಫ್ ಮಹಾತ್ಮ ಗಾಂಧಿ ಅಂತ ನವಜೀವನ್ ಟ್ರಸ್ಟ್ನವರು ಪಬ್ಲಿಷ್ ಮಾಡಿದ್ದಾರೆ. ಒಂದದು. ಇನ್ನೊಂದು ಅಥೆಂಟಿಕ್ ಆಗಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕುವಂಥ ಇನ್ನೊಂದು ಏರಿಯಾ ಅಂತ ಹೇಳಿದರೆ DG ತೆಂಡೂಲ್ಕರ್ ಬರೆದಂಥ 8 ವಾಲ್ಯೂಮ್ಸ್ನ ಒಂದು ಪುಸ್ತಕ ಇದೆ. ಆ ಪುಸ್ತಕಗಳ ಎಲ್ಲ ಒಟ್ಟು ಸಂಗ್ರಹವನ್ನು ನನಗೆ ಅಧ್ಯಯನ ಮಾಡಲಿಕ್ಕೆ ಸುಮಾರು 6ರಿಂದ 8 ವರ್ಷಗಳವರೆಗೆ ಬೇಕಾಗಿದೆ. ಯಾಕಂದರೆ 50,000 ಪುಟ ಅದೇ ಆಯಿತು. ಇದು ಸುಮಾರು ಒಂದು 3-4 ಸಾವಿರ ಪುಟಗಳಷ್ಟು ಇದಾಯಿತು. ಇದು ಒಟ್ಟಿಗೆ ಅದಕ್ಕೆ ಅಷ್ಟು ಸಮಯ ಬೇಕಾಗಿದೆ. ಮತ್ತು ನಾನು ಅದರ ಬಗ್ಗೆ ರೋಮಿ ರೋಲಾ ಬರೆದಂಥದ್ದು, ರೋಮಿ ರೋಲಾ, ಮತ್ತು ಅದರ ರೆಫರೆನ್ಸಿಗಾಗಿ ಬಂಡುರಾಂಟ್, ಆಮೇಲೆ ಸಾರ್ತ್ರೆ, ಆಮೇಲೆ ರಿಚಾರ್ಡ್ ಲ್ಯಾನಿ, ಇವರನ್ನೆಲ್ಲ ನಾನು ತಗೊಂಡಿದ್ದೇನೆ. ಅವರ ಬರಹಗಳಂದರೆ ಇದರ ಮೇಲೆ ಇದ್ದಂಥ. ಅದಕ್ಕೆ ಟೈಮ್ ಲಿಟ್ರರಿ ಸಪ್ಲಿಮೆಂಟಿನ ಕೆಲವು ಎಡಿಷನ್ಸನ್ನು ನಾನು ನೋಡಬೇಕಾಯಿತು. ಅದರಲ್ಲಿ ಕೂಡ ಗಾಂಧಿಯ ಬಗ್ಗೆ ತುಂಬ ಲೇಖನಗಳು ಬಂದಿದ್ದಾವೆ. ಆ ಎಲ್ಲ ಲೇಖನಗಳ ಒಟ್ಟು ಸಾರಾಂಶ ನಾನು ಅದನ್ನು ಜಿಸ್ಟೆಲ್ಲ ಬರೆದಿಟ್ಟುಕೊಂಡು ಕೊನೆಗೆ ನನಗೆ ಬೇಕಾದ ಇದಕ್ಕೆ ಈ ರೂಪಕ್ಕೆ ಹೇಳ್ಕೊಂಡು ಬಂದಿದ್ದೇನೆ. ಮತ್ತು ಅದಕ್ಕೆ ಹೆಡ್ಡಿಂಗನ್ನು ಕೊಡುವಾಗ ಸಹ ಮೆಟಾಫರ್ಸ್ ಆಫ್ ಗಾಂಧಿ ಆ್ಯಂಡ್ ಅಂಬೇಡ್ಕರ್ ಅಂತ ಹೇಳಿಕೊಂಡು ನಾನು 2 ಭಾಗಗಳಲ್ಲಿ ಅದನ್ನು ಪಬ್ಲಿಷ್ ಮಾಡಬೇಕು ಅಂತ ಇದ್ದೆ. ಆದರೆ ಮೆಟಾಫರ್ಸ್ ಆಫ್ ಗಾಂಧಿ ಕೊನೆಗೆ ನಾನು ಬರೆದಾದಾಗ ನಾನು ಸುಸ್ತು ಹೊಡೆದಿದ್ದೆ. ನಿಜವಾಗಿ ಆದರೆ ಸುಸ್ತು ಹೊಡೆದಿದ್ದೆ ಅಂತ ಹೇಳಬೇಕಾಗ್ಬೋದು. ಯಾಕಂದರೆ ಬರೆದ ಅಥವಾ ನಾನು ತಗೊಂಡಂಥ ಮೆಟೀರಿಯಲ್ಸ್ ನಿಯರ್ಲಿ ಅಬೌಟ್ 4,000 ಪೇಜಸ್ ಮೇಲೆ ಆಗುತ್ತೆ. ಅದನ್ನು ಎಬ್ರಿಜ್ ಮಾಡಿಕೊಂಡು ಡಿಫರೆಂಟ್ ಮೆಟಾಫರ್ಸಿಗೆ ನಾನು ಬೇರೆ ಬೇರೆ ರೂಪಕಗಳಿಗೆ ಅದನ್ನು ಹೊಂದಿಕೊಂಡು ಅದನ್ನು ಬರೀತಾ ಹೋಗಿ ಆದಾಗ ಮತ್ತೆ ಅಂಬೇಡ್ಕರ್ ಬಗ್ಗೆ ಬರೆಯುವಂಥದ್ದು ಸ್ವಲ್ಪ ಕಷ್ಟ ಅಂತ ಅನ್ನಿಸಿತು. ಆದರೂ ಪ್ರಯತ್ನ ಮಾಡಬೇಕು ಅಂತಿತ್ತು. ಅದು ಬೇರೆ ಕಾರಣಗಳಿಗಾಗಿ, ನನ್ನ ವೈಯಕ್ತಿಕ ಕಾರಣವೂ ಅಲ್ಲ. ಅದಕ್ಕೆ ಬೇಕಾದಂಥ ನಾನು ಮೆಟೀರಿಯಲ್ ಸಂಗ್ರಹ ಮಾಡಲಿಕ್ಕೆ ಹೋದಾಗ ಬಂದ ಕೆಟ್ಟ ಅನುಭವಗಳಿಂದ ನಾನು ಅದನ್ನು ತ್ಯಜಿಸಿದೆ ಅಷ್ಟೇ. ಅಂಬೇಡ್ಕರ್ ಇಲ್ಲ ಇದ್ದರೆ ಟೋಟಲ್ ಆಗಿ ತಗೊಂಡದ್ದು ನಾನು ಮೆಟಾಫರ್ಸ್ ಆಫ್ ಗಾಂಧಿ ಆ್ಯಂಡ್ ಅಂಬೇಡ್ಕರ್ ಅಂತ ಆಗಿದ್ದಿತ್ತು. ಅದನ್ನು ಸೆಕೆಂಡ್ ಪಾರ್ಟ್ ಆಗಿ ಮಾಡಿ ಇದೇ ಥರದ ಬುಕ್ಕನ್ನು ಪಬ್ಲಿಷ್ ಮಾಡಬೇಕು ಅಂತಿತ್ತು. ಅದೇ ಸಾಧ್ಯ ಆಗಲಿಲ್ಲ. ಆ ಕೊರಗು ಇನ್ನೂ ಇದೆ. ಇನ್ನು ಅದನ್ನು ಬರೆಯುವ ಸ್ಥಿತಿಯಲ್ಲಿ ನಾನಿಲ್ಲ ಅಷ್ಟೆ. ಇನ್ನು ಬರೆಯುವುದಿಲ್ಲ. ಈಗ ಈ ಪುಸ್ತಕ ಬರೆದಾದ ಮೇಲೆ ಗಾಂಧಿಯ ಕಾಲಕ್ಕೂ ನೀವು ಅಧ್ಯಯನ ಮಾಡಿದ ಕಾಲಕ್ಕೂ ಪುಸ್ತಕ ಬಂದ ಕಾಲಕ್ಕೂ ಮತ್ತು ಈಗ ನಾವು ಮಾತಾಡ್ತಾ ಇರುವ ಕಾಲಕ್ಕೂ ಸಾಕಷ್ಟು ಬದಲಾವಣೆಗಳಾಗಿವೆ. ತುಂಬ ಬದಲಾವಣೆಗಳು. ಈ ಬದಲಾವಣೆಯ ಹಿನ್ನೆಲೆಯಲ್ಲಿ ಗಾಂಧಿಯ ಪ್ರಸ್ತುತತೆ ಯಾವ ರೀತಿಯಲ್ಲಿದೆ ಅಂತ ನೀವು ಭಾವಿಸ್ತೀರಿ? ಗಾಂಧಿ ಯಾವ ಕಾಲಕ್ಕೂ ಪ್ರಸ್ತುತವೇ. ಯಾಕೆಂತ ಹೇಳಿದರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಥವಾ ಭಾರತದಲ್ಲಿ ಅಂತ ನಾವು ಹೇಳೋದಿದ್ದರೆ ಭಾರತದಲ್ಲಿ ಮಾತ್ರ 3 ಕಾಲಗಳು ಏಕಕಾಲದಲ್ಲೇ ಇರ್ತವೆ, ಅಂದರೆ ವರ್ತಮಾನದಲ್ಲೇ ಇರ್ತವೆ. ಈಗ ಒಂದು ಬೇರೆ ಬೇರೆ ನಾವು ಪಾಶ್ಚಾತ್ಯ ದೇಶಗಳಲ್ಲಿ ನೋಡಿದಾಗ ಟಾಲ್ಸ್ಟಾಯ್ ಬರೆದ ಅವ ಲೇಖನಗಳನ್ನು ಅಥವಾ ಕಾದಂಬರಿಗಳನ್ನು ಬರೆದಂತಹ ಅವ ಪ್ರತಿಪಾದಿಸಿದ ಸತ್ಯಗಳನ್ನು ಹೇಳಿದಂಥದ್ದು ಈಗ ರಷ್ಯಾದಲ್ಲಿ ಏನೂ ಇಲ್ಲ. ಜರ್ಮನಿಯಲ್ಲಿ ಗಯಟೆ ಬರೆದದ್ದು ಈಗ ಅಲ್ಲಿ ನಮಗೆ ಅದನ್ನು ನೋಡಲಿಕ್ಕೂ ಸಾಧ್ಯ ಇಲ್ಲ. ವರ್ಡ್ಸ್ ವರ್ತ್ ಏನನ್ನು ಹೇಳಿದ್ನ ಅದನ್ನು ನಿಮಗೆ ಅಲ್ಲಿ ಹುಡುಕಿದರೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೂಡ ವ್ಯಾಸ, ವಾಲ್ಮೀಕಿ, ಗಾಂಧಿ ನಮಗೆ ಪ್ರಸ್ತುತವಿದೆ. ಯಾಕೆಂತೇಳಿದರೆ ಎಲ್ಲ ಕಾಲಗಳು ನಮ್ಮಲ್ಲಿ ವರ್ತಮಾನದಲ್ಲಿ ನಮ್ಮಲ್ಲಿ ಲೀನ ಆಗಿರ್ತದೆ. ಅವರ ಒಪಿನಿಯನ್ಸನ್ನು ಅಥವಾ ಅವರ ಬೇರೆ ಬೇರೆ ತತ್ವಗಳನ್ನು, ಸಿದ್ಧಾಂತಗಳನ್ನು ಎಲ್ಲ ನಾವು ನಮ್ಮ ಈಗಿನ ಮಟ್ಟಕ್ಕೆ ಹೇಗೆ ಬೇಕೋ ಹಾಗೆ ನಾವು ತಗೊಳ್ಬೋದಷ್ಟೇ ಹೊರತು ಅವುಗಳು ಎಂದು ಹಳತಾಗುವುದು ಅಂತಿಲ್ಲ, ಅಥವಾ ಲುಪ್ತವಾಗುವುದು ಕೂಡ ಇಲ್ಲ, ಬೇರೆಯಾಗುವುದು ಕೂಡ ಇಲ್ಲ, ಬೇರೆ ಕೂಡ ಆಗುವುದಿಲ್ಲ. ಬದಲಾವಣೆಗಳಾಗ್ತದೆ, ಆದರೆ ಮೂಲಭೂತವಾದ ಬದಲಾವಣೆಗಳು ಆಗುವುದಿಲ್ಲ. ಇದಕ್ಕೆ ಕಾರಣ
ನಮ್ಮಲ್ಲಿರುವಂಥ ನೀತಿ. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಕಾನೂನು ಮುಖ್ಯ, ನಮ್ಮಲ್ಲಿ ನೀತಿ ಮುಖ್ಯ. ನೀತಿ ಅದಕ್ಕೊಂದು ಉದಾಹರಣೆ ಮೂಲಕ ನಾವು ಅದನ್ನು ವಿವರಿಸ್ಬೋದು ಅಂತ ಕಾಣ್ತೇನೆ ನನಗೆ. ಈಗ ದಾರಿಯಲ್ಲಿ ಹೋಗ್ತಾ ಇದ್ದ ಹಾಗೇ ಯಾರೋ ಒಬ್ಬ ಹೊಡ್ಕ ಬಿದ್ದು ಬಿಡ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ಫಿಟ್ಸ್ ಇರ್ಬೋದು, ಏನು ಇರ್ಬೋದು. ನೀವು ಅವನನ್ನು ನೋಡಿ ಏನೂ ಆಗದ ಹಾಗೆ ಹೋದರೆ ಕಾನೂನಿನಲ್ಲಿ ನೀವು ಅಪರಾಧಿ ಅಲ್ಲ. ಆದರೆ ರಾಮನ ಕಾಲದ ಇಂಡಿಯಾ ಆಗಲಿ, ಮಹಾಭಾರತದ ಇಂಡಿಯಾ ಆಗಲಿ, ಇತ್ತೀಚೆಗಿನ ಅಥವಾ ಇವತ್ತಿನ ಇಂಡಿಯಾ ಆಗಲಿ, ನೀವು ಅದನ್ನು ನೋಡಿ ಹಾಗೆಯೇ ನೀವು ಹೋದ್ರಿ ಅಂತ ಹೇಳಿದರೆ ಎಲ್ಲರೂ ನಿಮ್ಮನ್ನು ಪ್ರಶ್ನಿಸ್ತಾರೆ. ಯಾಕೆ? ನಿಮ್ಮ ಮನೆಯಲ್ಲೇ ನಿಮ್ಮನ್ನು ಪ್ರಶ್ನಿಸಬಹುದು. ಅವ ಬಿದ್ದವನನ್ನು ಎತ್ತಲಿಕ್ಕೂ ಆಗಲಿಲ್ಲ ನಿಮಗೆ ಅಂತ ಹೇಳ್ಬೋದು. ಹಾಗಾದರೆ ಈ ನೀತಿಯ ಮೂಲಕ ನಮ್ಮ ಭಾರತ ಎಷ್ಟು ಸಮಯದವರೆಗೆ ನಡೀತದ, ಆ ತಳಹದಿಯಲ್ಲಿ ನಡೀತದ, ಅಥವಾ ನೀತಿಯನ್ನು ಧರ್ಮವಾಗಿ ಎಲ್ಲಿವರೆಗೆ ಸ್ವೀಕರಿಸಿದ ಅಲ್ಲಿಯವರೆಗೆ ನಮಗೆ ಕಾಲಗಳ ಹಂಗು ಇರುವುದಿಲ್ಲ. ಕಾಲಗಳ ಹಂಗು ಇಲ್ಲದಲ್ಲಿ ಇಲ್ಲಿ ಕಾಲಗಳ ಹಂಗೇ ಇರುವುದಿಲ್ಲ, ಅಲ್ಲಿ ಈ ದ್ರಷ್ಟಾರರು ಯಾವತ್ತೂ ಪ್ರಸ್ತುತ ಆಗಿ ಇರ್ತಾರೆ. ಗಾಂಧಿಯನ್ನೊಬ್ಬ ದ್ರಷ್ಟಾರ ಅಂತ ಹೇಳೋ ನೆಲೆಯಲ್ಲಿ ಗಾಂಧಿ ಇವತ್ತಿಗೂ ಪ್ರಸ್ತುತ ಅಂತ ನನಗೆ ಹಾಗೆ ಅನ್ನಿಸ್ತಾ ಇದೆ. ಇದು ನನ್ನ ಅನಿಸಿಕೆ. ಈ ಭಾರತದ ಜೀವನ ಶೈಲಿಯಲ್ಲಿ ನೀತಿ ಪ್ರಧಾನವಾಯಿತು ಅಂತೇಳಿ ಹೇಳಿದರೆ, ಈ ಬೇರೆ ದೇಶಗಳಿಗೂ ಭಾರತದಲ್ಲಿ ನೀತಿ ಪ್ರಧಾನತೆಯಾಗಿ ಬರುತ್ತಾ ಇರುವುದಕ್ಕೂ ಕಾರಣಗಳು ಏನಿರ್ಬೋದು? ಅದು ನೋಡಿ, ಒಂದು ಕಾಲದಲ್ಲಿ ಯೇಸು ಇಲ್ಲಿ ಏಷ್ಯಾದಲ್ಲಿ ಜನ್ಮ ಎತ್ತಿಕೊಂಡು ಯೇಸು ಇದೆಲ್ಲ ಆಗಿರುವಾಗ ಆ ಯೇಸುವಿನ ಸಂಸ್ಕೃತಿ ಸರಿಯಾಗಿಯೇ ಇತ್ತು. ಅದು ನೀತಿಗೆ ಸರಿಯಾಗಿಯೇ ಇತ್ತು. ಅದು ಯಾವಾಗ ಪಾಶ್ಚಾತ್ಯ ಸಂಸ್ಕೃತಿ ಆಯಿತಾ, ಯುರೋಪಿನ ಸಂಸ್ಕೃತಿ ಆಯಿತಾ, ಆಗ ಅದಕ್ಕೆ ನೀತಿ ಪ್ರಧಾನ ಆಗಲಿಲ್ಲ, ಅದಕ್ಕೆ ಕಾನೂನು ಪ್ರಧಾನ ಆಯಿತು. ಹಾಗಾಗಿ ನೀಶೆ ಹೇಳ್ತಾನೆ, ಕಾನೂನು ಎಲ್ಲಿ ಪ್ರಧಾನ ಆಗ್ತದ ಅಲ್ಲಿ ಒಂದಷ್ಟು ಸೆರೆಮನೆಗಳಿರ್ತಾರೆ ಅಂತ. ನೀತಿ ಪ್ರಧಾನದಲ್ಲಿ ಸೆರೆಮನೆ ಮುಖ್ಯ ಅಲ್ಲ. ಹಿಂದೆ ಭಾರತದಲ್ಲಿ ಯಾವಾಗ ಧರ್ಮ ಪ್ರಧಾನವಾಗಿ ಮತ್ತು ನೀತಿ ಪ್ರಧಾನವಾಗಿತ್ತ ಅಲ್ಲಿಯವರೆಗೆ ದ್ವಂದ್ವಗಳು ಕಡಿಮೆ ಇದ್ದವು. ಈಗ ಯುರೋಪಿನ ಇದು ಯಾವಾಗ ಆಕ್ರಮಣ ಶುರುವಾಯಿತು, ಅಥವಾ ಬೇರೆ ದೇಶಗಳ ವಿದೇಶಿಯರ ಆಕ್ರಮಣ ಶುರುವಾಯಿತು, ಆಗ ಏನಾಗಿಬಿಟ್ಟಿತ್ತಂದರೆ ಇಲ್ಲಿ ಕಾನೂನು ಮುಖ್ಯ ಆಯಿತು. ಕಾನೂನು ಮುಖ್ಯ ಆಯಿತು. ಅದರ ಒಂದಿಗೆ ಆ ಕಾನೂನನ್ನು ರಕ್ಷಿಸಲಿಕ್ಕೆ ಬೇಕಾದಂತಹ ಅದರ ಹಿಂಬಾಲಕರು ಮುಖ್ಯ ಆದರು. ಆ ಹಿಂಬಾಲಕರಿಗೆ ಬಾಲಗಳು ಮುಖ್ಯ ಆಯಿತು, ಬಾಲಗಳಿಗೆ ರೋಮ ಮುಖ್ಯ ಆಯಿತು. ಅಷ್ಟೇ ಹೊರತು ಒಂದು ನಿರ್ದಿಷ್ಟವಾದ ಧರ್ಮ ಅಂತ ಹೇಳುವಂಥದ್ದು ಅದು ನೆಲೆ ತಪ್ಪಿತ್ತು. ತಪ್ಪಿ ಆದ ಮೇಲೆ ಇಲ್ಲಿ ಇದೆಲ್ಲ ಸಮಸ್ಯೆಗಳು ನಮಗೆ ಉದ್ಭವ ಆಯಿತು ಅಂತ ಅನ್ನಿಸ್ತದೆ. ಹಾಗಾಗಿ ಗಾಂಧಿ ಯಾವ ಕಾಲಕ್ಕೂ ರಿಲೆವೆಂಟೇ ಆಗಿರ್ತಾರೆ, ಮತ್ತು ಗಾಂಧಿ ಒಂದು ಫಿನಾಮಿನಾ ಕೂಡ ಆಗಿರ್ತಾರೆ. ಗಾಂಧಿ ಒಂದು ಧರ್ಮವನ್ನು ಮುಂದರಿಸಿಕೊಂಡು ಹೋಗಿ ಒಂದು ಅಹಿಂಸೆಗೆ, ಒಂದು ಸತ್ಯಕ್ಕೆ ಒಂದು ತಾತ್ವಿಕ ನೆಲೆಕಟ್ಟನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅದರ ಅಡ್ವಾನ್ಸ್ಡ್ ಫಾರ್ಮ್, ಅದನ್ನು ಎಷ್ಟು ಮುಂದರಿಸ್ಬೋದು, ಅದಕ್ಕೆ ಎಷ್ಟು ಅರ್ಥಗಳನ್ನು ಕಲ್ಪಿಸಬಹುದು, ಅದರಲ್ಲಿ ಎಷ್ಟು ಶೋಧನೆಗಳನ್ನು ಮಾಡ್ಬೋದು ಅಂತ ಗಾಂಧಿ ಹೇಳಿದರು. ಮತ್ತು ಅದರಲ್ಲಿ ಕೊನೆಯವರೆಗೂ ಪ್ರಯತ್ನಿಸ್ತಾನೇ ಹೋದರು, ಆ ಶೋಧನೆಗಳನ್ನು ಮಾಡ್ತಾನೇ ಹೋದರು. ಹಾಗಾಗಿ ಅವರಿಗೆ ಸಭ್ಯತೆ ಹೆಸರಿನಲ್ಲಿ ಯಾವುದೇ ಅನಾಚಾರಗಳನ್ನು ಮಾಡುವಂಥದ್ದು ಅಥವಾ ನಾಗರಿಕತೆಯ ಹೆಸರಿನಲ್ಲಿ ಅನಾಚಾರಗಳನ್ನು ಮಾಡುವಂಥದ್ದು ಅವರಿಗೆ ಸಮ್ಮತ ಆಗಲಿಲ್ಲ. ಯುರೋಪಿಯನ್ ಇದರಲ್ಲಿ ನಾಗರಿಕತೆ ಮುಖ್ಯ ಆಯಿತು. ಆ ನಾಗರಿಕತೆಗೆ ಮುಂದರಿಲಿಕ್ಕೆ ಬೇಕಾದಂತಹ ಭಕ್ಷ್ಯಗಳು ಪಾಪದ ವರ್ಣೀಯರು, ಆಮೇಲೆ ನೀಗ್ರೋ ಜನಾಂಗದವರು, ಇವರೆಲ್ಲ ಅವರ ಆಹಾರಗಳು. ಅವರ ಕಾನೂನನ್ನು ಹೇರಲಿಕ್ಕೆ ಅಥವಾ ತಾವು ರೂಪಿಸಿದ ಕಾನೂನನ್ನು ಹೇರಲಿಕ್ಕೆ ತಮ್ಮ ವ್ಯಾಪಾರಕ್ಕೆ ಒಂದು ಬೇಕಾದಂಥ ಜನಾಂಗಗಳಾದವು. ಆ ನಾಗರಿಕತೆಗಳ ಹಾಗೇ ಇಲ್ಲದೆ ಖಾಲಿ ಸಂಸ್ಕೃತಿಯನ್ನು ಒಳಗೊಂಡಂತಹ ಒಂದು ಜನಾಂಗ,
ಅದು ಬೆಳೀಲಿಕ್ಕೆ ಸಾಧ್ಯ ಆದ ಹಾಗೆ ಅಥವಾ ಅದು ಆಂತರಿಕವಾಗಿ ಬೆಳೀಲಿಕ್ಕೆ ಸಾಧ್ಯ ಆದ ಹಾಗೆ ಯುರೋಪಿನ ಸಂಸ್ಕೃತಿಗೆ ಸಾಧ್ಯ ಆಗಲಿಲ್ಲ. ಅದು ಎಲ್ಲ ತತ್ವಗಳ ಮೇಲೆ, ಸಿದ್ಧಾಂತಗಳ ಮೇಲೆ ಹೋಯಿತು. ಎಲ್ಲ ಸಿದ್ಧಾಂತಗಳು, ಇಲ್ಲಿ ನೀತಿಗಳ ಮೇಲೆ ಹೋಯಿತು. ಈ ಸಿದ್ಧಾಂತಗಳೇ ಪ್ರಧಾನ ಆಗುವಂಥ ಒಂದು ವ್ಯವಸ್ಥೆ, ಅದು ಬಹುಶಃ ಈಗ ನೀವು ಹೇಳಿದ ಮಾತಿನ ದೃಷ್ಟಿಯಲ್ಲಿ ನಾನು ತಗೊಳ್ಬೇಕಾದ್ರೆ ಅದು ದುರ್ಬಲವಾಗ್ತದೆ ಅಂತ ಹೇಳಿ ದುರ್ಬಲವಾಗ್ತದೆ ಅಂತ, ಅಲ್ಲಿ ಮನುಷ್ಯ ಪ್ರಧಾನ ಆಗುವುದಿಲ್ಲ ಅಂತ. ಹಾಂ ಹಾಂ ಹಾಂ. ಸಿದ್ಧಾಂತಗಳಲ್ಲಿ ಮನುಷ್ಯ ಪ್ರಧಾನ ಆಗ್ತದೆ, ನೀತಿಯಲ್ಲಿ ಖಾಲಿ ಮನುಷ್ಯ ಪ್ರಧಾನ ಆಗುವುದಿಲ್ಲ, ಸಹಜ ಅಂತ ಹೇಳ್ತಾರೆ. ಅಂದರೆ ಇಡೀ ಒಂದು ವಿಶ್ವ, ಟಾಗೋರ್ ವಿಶ್ವ ಮಾನವ ಕಲ್ಪನೆ ಬಂದದ್ದು ಇಂಡಿಯಾದಲ್ಲಿ. ಅದು ಯಾಕೆ ಬಂತು ಅದನ್ನು ಟಾಲ್ಸ್ಟಾಯ್ ಹೇಳಿದ್ದಾರೆ ನಿಜ, ಆದರೆ ವಿಶ್ವಮಾನವನ ಕಲ್ಪನೆಯನ್ನು ಅಪ್ರಾಪ್ರಿಯೇಟ್ ಆಗಿ ನಮ್ಮ ಭಾರತಕ್ಕೆ ಸರಿ ಹೊಂದದೇ ಇದು ಅಂತ ಹೇಳುವಂಥದ್ದು ಟಾಗೋರ್. ಅದನ್ನು ಅಡಾಪ್ಟ್ ಮಾಡಿಕೊಂಡದ್ದು ಗಾಂಧೀಜಿ. ಅದು ಯಾಕೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ ನೋಡಿ, ಧರ್ಮ ಪ್ರಧಾನ ಆಗಿದ್ದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಗೋವು ಪ್ರಧಾನ ಆಗ್ತದೆ, ನಿಮ್ಮ ಮನೆಯಲ್ಲಿ ನೀವು ಸಾಕಿದಂಥ ನಾಯಿ ಕೂಡ ಪ್ರಧಾನ ಆಗ್ತದೆ, ನಿಮ್ಮ ಸುತ್ತಮುತ್ತ ಇರುವ ಮರಗಳು ಪ್ರಧಾನ ಆಗ್ತದೆ, ಜಗದೀಶ್ ಚಂದ್ರ ಬೋಸಿಗೆ ಸಸಿಗಳು ಪ್ರಧಾನ ಆಗ್ತದೆ, ಎಲ್ಲವೂ ಮಾತಾಡ್ತದೆ, ಇಂಟ್ರ್ಯಾಕ್ಟ್ ಮಾಡ್ತವೆ ಅವರನ್ನು. ಸಿದ್ಧಾಂತಗಳು ಪ್ರಧಾನ ಆದಲ್ಲಿ ಮನುಷ್ಯ ಪ್ರಧಾನ ಆಗ್ತದೆ. ಇದು ಹಿಂದೂ ಧರ್ಮಕ್ಕೂ ಇದಕ್ಕಿರುವಂಥ ವ್ಯತ್ಯಾಸ ಕೂಡ. ಉಪನಿಷತ್ತಿನ ಕಾಲದ ಹಿಂದೂ ಧರ್ಮದಲ್ಲಿ ಸಿದ್ಧಾಂತಗಳಿರಲಿಲ್ಲ, ಅದು ಅನುಭವಜನ್ಯವಾಗಿತ್ತು. ಅನುಭವಜನ್ಯ ನೀತಿಯ ಹಿಂದೆ ಹೋಗ್ತದೆ. ಒಬ್ಬ ಋಷಿ ಅವ ಕಂಡುಕೊಂಡಂತಹ ಸತ್ಯ ಇನ್ನೊಬ್ಬನಿಗೆ ಶಿಷ್ಯನಿಗೆ ಬೋಧಿಸುವಾಗ ಹೇಳ್ತಾನೆ, ನೋಡು ಈ ದಾರಿಯಲ್ಲಿ ಹೋಗು, ನಿನಗೆ ಈ ಅನುಭವ ಸಿಗ್ತದೆ, ಇದು ಅಲ್ಲ ಅಂತಾದರೆ ಇದನ್ನು ದಾಟಿ ಮುಂದೆ ಹೋಗು ಅಂತ ಹೇಳ್ತಾರೆ. ಆದರೆ ಪ್ರಾಮಾಣಿಕವಾಗಿ ನೀನು ಪ್ರಯತ್ನವನ್ನು ಮಾಡಬೇಕು, ಅಲ್ಲದಿದ್ದರೆ ಇದನ್ನು ದಾಟಿ ಮುಂದೆ ಹೋಗಬೇಕು. ಅಂದರೆ ಅಲ್ಲಿ ಅನುಭವಜನ್ಯ, ಅದು ಅನುಭವ ಮೂಲ ಆಗ್ತದೆ. ಬಾಕಿದ್ರಲ್ಲಿ ಅನುಭವಜನ್ಯ ಅಲ್ಲ, ಅಲ್ಲಿ ಕಟ್ಟುಕಟ್ಟಳೆಗಳು. ಇದು ಹೀಗೆ, ಇದಮಿತ್ತು ಅಂತ ಹೇಳುವಾಗ ಇದು ಹೀಗೆ, ಇದನ್ನೇ ನೀವು ಸ್ವೀಕರಿಸಬೇಕು. ನಿಮಗೆ ಆಲ್ಟರ್ನೇಟಿವ್ ಅನ್ನುವಂಥದ್ದು ಇಲ್ಲೇ ಇಲ್ಲ. ಈ ಏಕದೇವತಾಪಾಸನೆಯಲ್ಲಿ ಬರುವಂತಹ ಸಮಸ್ಯೆಗಳು ಕೂಡ ಅದು. ನಮ್ಮ ದೇವರು ಹೀಗೆ, ನಮ್ಮ ದೇವರನ್ನು ನೀವು ಇದೇ ರೀತಿಯಲ್ಲೇ ನೀವು ಪೂಜಿಸಬೇಕು. ನಮ್ಮ ದೇವರಿಗೆ 4 ಕಿವಿ 13 ಕಣ್ಣು ಎಷ್ಟೋ ಇರ್ತದೆ, ಅದೇ ರೀತಿಯಲ್ಲಿ ನೀವು ಪೂಜಿಸಬೇಕು. ಇದು ಏಕದೇವತಾಪಾಸನೆಯಲ್ಲಿ ಬರುವಂಥ ಸಮಸ್ಯೆಗಳು. ಅದಕ್ಕಿಂತ ಬೇರೆ ಯಾವ್ದೇನಿದ್ದರೂ ಅವನನ್ನು ನಾಶ ಮಾಡಬಹುದು, ಅವನನ್ನು ಕೊಲ್ಲಬಹುದು, ಏನೂ ಮಾಡಬಹುದು. ಹಾಗಾಗಿ ನಾವಾಗ ಮಾತಾಡ್ತಾ ಇದ್ದ ಹಾಗೆ ಅನೇಕ ದೇವರುಗಳು ಇರುವುದು ಯಾವತ್ತೂ ಕ್ಷೇಮ. ಯಾಕೆಂತ ಹೇಳಿದರೆ ಅವನಿಗೆ ಬೇಕಾದ ಹಾಗೆಯೇ ಅವನಿಗೆ ಬೇಕಾದ ದೇವರನ್ನು ಅವನಿಗೆ ಬೇಕಾದ ರೀತಿಯಲ್ಲಿ ಅವನಿಗೆ ಪೂಜಿಸಲಿಕ್ಕೆ ಸಾಧ್ಯ ಉಂಟು. ಇದು ಇಲ್ಲ ಅಂತಾದ ಕೂಡಲೇ ಈ ಸಮಸ್ಯೆಗಳೆಲ್ಲ ಕ್ರಿಯೇಟ್ ಆಗ್ತದೆ. ನೀವು ಹೇಳಿದ ಬಹಳಷ್ಟು ವಿಚಾರಗಳು ಆಂತರಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಂಥವು. ಈಗ ನಮ್ಮ ವಾಸ್ತವಿಕ ಜಗತ್ತಿನಲ್ಲಿ ಎದುರಾಗುವ ಪ್ರಶ್ನೆ, ಬಹಿರಂಗದ ಜಗತ್ತನ್ನೂ ಮುಖಾಮುಖಿ ಆಗಬೇಕಾದ ಅವಶ್ಯಕತೆ ಇದೆ ಅನ್ನುವಂಥದ್ದು. ಈಗ ಅಹಿಂಸೆಯ ತತ್ವ ಒಂದು ಹೇಳಿದರೆ, ಅಹಿಂಸೆ ಅತ್ಯಂತ ಶ್ರೇಷ್ಠವಾದ ಮೌಲ್ಯ ಅನ್ನುವುದನ್ನು ಯಾರೂ ನಿರಾಕರಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಅಹಿಂಸೆ ಅನ್ನುವಂಥ ಒಂದು ಮೌಲ್ಯವೇ ಒಂದು ಸಮುದಾಯವನ್ನು ದುರ್ಬಲಗೊಳಿಸಿ ಒಂದು ಆಕ್ರಮಣಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ತದೆ ಅನ್ನುವಂಥ ಒಂದು ವಾದ ಇದೆ. ಈ ವಾದದ ಹಿನ್ನೆಲೆಯಲ್ಲಿ ಈ ಅಂಶಗಳನ್ನು ಹೇಗೆ ನೋಡ್ತೀರಿ? ಹಿಂಸೆಯನ್ನು ಎದುರಿಸುವುದು ಕಷ್ಟ, ಅಹಿಂಸೆಯನ್ನು ಎದುರಿಸುವುದು ಮತ್ತು ಕಷ್ಟ. ಎದುರಿಸುವುದು, ಒಬ್ಬನೇ ಅಹಿಂಸಾವಾದಿ ಒಂದು ದೊಡ್ಡ ಪ್ರಭುತ್ವದ ಎದುರಿಗೆ ನಿಂತುಕೊಂಡು ಅವ ಮುಷ್ಕರವನ್ನು ಹೂಡಿದ ಅಂತ ಹೇಳಿದರೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದರೆ ಅವನಿಗೆ ಅವನ ದೇಹದ ಪರಿವೇ ಇಲ್ಲ. ಆ ರೀತಿಯಲ್ಲಿ ಗಾಂಧೀಜಿ ಹೇಳುವಂಥದ್ದು ಕೂಡ ಅದನ್ನೇ, ಅಹಿಂಸೆಯನ್ನು ಎದುರಿಸುವುದು ಕಷ್ಟ. ಸೌತ್ ಆಫ್ರಿಕಾದಲ್ಲಿ ಕೊನೆಗಾದಾಗ ಏನಾಯ್ತಾ ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಟುಕೊಂಡು ಮಿಡ್ಲ್ಟನ್ ಮುರೆ ಹೇಳ್ತಾನೆ, ಮಾರಾಯ ಸಾಧ್ಯ ಇಲ್ಲ, ನಮ್ಮ ಗಾಂಧಿಯನ್ನು ಎದುರಿಸಲಿಕ್ಕೆ ಸ್ಮಟ್ಸಿಗೆ ನಿನಗೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಪತ್ರ ಬರೀತಾನೆ. ಯಾಕೆಂತ ಹೇಳಿದರೆ ಅದು ಅಹಿಂಸೆ. ಅವನಿಗೆ ನೀನು ಏನೂ ಆಗಬೇಕಾಗಿಲ್ಲ, ನೀನು ಏನು ಹೇಳಬೇಕಾಗಿಲ್ಲ, ನೀನು ಗೌರವ ಕೊಡಬೇಕಾಗಿಲ್ಲ, ನೀನು ಅವನನ್ನು ಹೊಡಿಬೋದು, ಬಡಿಬೋದು, ಎಲ್ಲವನ್ನು ಮಾಡ್ಬೋದು. ಆದರೆ ಅವನ ಆತ್ಮವನ್ನು ನಿನಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಪುನರ್ಜನ್ಮವನ್ನು ನಂಬದೇ ಇರು. ಗಾಂಧಿ ನಂಬ್ತಾರೆ, ಅದು ಬೇರೆ ಸಂಗತಿ. ಆದರೆ ಏನನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅಹಿಂಸೆ. ಅಹಿಂಸೆ ಎದುರಿಗೆ ಯಾವ ಖಡ್ಗವೂ ಯಾವ ಬಂದೂಕು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಪ್ರಾಕ್ಟಿಕಲ್ ಆಗಿ ನೀವು ಹೇಳ್ತಾ ಇರುವಂಥ ಈ ಸಮಸ್ಯೆಗಳಲ್ಲಿ ಒಂದು ಪ್ರಭುತ್ವ ಅಂತ ಆದ ಮೇಲೆ ಪ್ರಭುತ್ವ ಪೂರ್ತಿಯಾಗಿ ಅಹಿಂಸಾತ್ಮಕವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುತ್ವ ಅಂತ ಹೇಳುವಂಥದ್ದೇ ಹಿಂಸೆಯ ಪ್ರತಿನಿಧಿ ಅಥವಾ ಕಾನೂನಿನ ಪ್ರತಿನಿಧಿ. ಅದು ನೀವು ಡಿಕ್ಟೇಟರ್ಶಿಪ್ ಇರಲಿ, ಪ್ರಜಾಪ್ರಭುತ್ವ ಇರಲಿ, ಏನೂ ಇರಲಿ, ಪ್ರಭುತ್ವ ಅಂತ ಹೇಳುವಂಥದ್ದಕ್ಕೆ ಹಿಂಸೆ ಇಲ್ಲದೆ ಯಾವುದೇ ಒಂದು ರಾಷ್ಟ್ರವನ್ನು ತನ್ನ ಸುಪರ್ದಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ಅಲ್ಲಿ ಎಲ್ಲ ಥರದ ಜನಗಳು ಇರ್ತಾರೆ. ಎಲ್ಲರೂ ಅಹಿಂಸಾತ್ಮಕವಾಗಿಯೇ ಬದುಕೋದನ್ನು ಕಲ್ತಿದ್ದಾರೆ ಅಂತಾದರೆ, ಅಥವಾ ಹಿಂಸೆ ಮತ್ತು ಅಹಿಂಸೆಯ ನೆಲೆಯನ್ನು ತಿಳಿದವರು ಅಂತಾದರೆ, ಒಂದು ಪ್ರಜೆಗಳಿದ್ದರೆ ಅವರಿಗೆ ಅದಕ್ಕೆ ಸರಿಯಾದಂತಹ ಶಿಕ್ಷಣ ಇದ್ದರೆ, ಗಾಂಧೀಜಿ ಕೊಟ್ಟ ನೈ ತಾಲೀಮಿನಂಥ ಶಿಕ್ಷಣಗಳಲ್ಲಿ ಬೆಳೆದಂಥ ಮಕ್ಕಳಲ್ಲಿ ಅಹಿಂಸೆಯನ್ನು ನಾವು ಕಾಣಬಹುದು. ಅದು ಆಗುವಲ್ಲಿವರೆಗೆ ಸಹ ಅಹಿಂಸೆ ಅಂತ ಹೇಳುವಂಥದ್ದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪೂರ್ತಿಯಾಗಿ ಸಾಧ್ಯ ಇಲ್ಲದಂಥ ಒಂದು ಅದು ಫಿನಾಮಿನ ಆಗಿ ಒಂದು ಉಳಿತದೆ. ಅದು ಯಾಕೆಂತೇಳಿದರೆ ಅದೊಂದು ಅಮೂರ್ತವಾದ ಒಂದು ಫಿನಾಮಿನ ಆಗಿ ಉಳಿತದೆ. ಆ ಅಮೂರ್ತವಾದ ಫಿನಾಮಿನ ಅಹಿಂಸೆ ಕೂಡ ಸತ್ಯವನ್ನು ನೋಡಲಿಕ್ಕೆ ಅದು ಒಂದು ದಾರಿ ಆಗ್ತದೆ. ಗಾಂಧಿ ಯಾವತ್ತೂ ಸತ್ಯ ಶೋಧಕ. ಹಾಗಾಗಿ ಗಾಂಧೀಜಿಗೆ ಅಹಿಂಸೆ ಅನ್ನುವಂಥದ್ದು ದಾರಿ, ಸತ್ಯ ಅಂತ ಹೇಳುವಂಥದ್ದು ಗುರಿ. ಅದೀಗ ಪ್ರೆಸೆಂಟ್ ಇದರಲ್ಲಿ ನೀವು ಕೇಳುವಂಥ ಎರಡನೇ ಭಾಗ ಇದರಲ್ಲಿ ಪ್ರೆಸೆಂಟ್ ಇದರಲ್ಲಿ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಯಾವುದೇ ಪ್ರಭುತ್ವದಲ್ಲಿ ಕೂಡ ಅಹಿಂಸೆಯನ್ನೇ ಮುಖ್ಯವಾಗಿ ತಗೊಂಡು ರಾಜ್ಯ ಆಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಭುತ್ವದ ಹಿಂಸೆ, ಪ್ರಭುತ್ವ ಅಂತ ಹೇಳಿದರೆ ಹಿಂಸೆಯ ಸಪೋರ್ಟ್ ಇಲ್ಲದೆ, ಹಿಂಸೆಯ ಒಂದು ಹಿನ್ನೆಲೆ ಇಲ್ಲದೆ ಯಾವುದೇ ಥರದ ಸಿದ್ಧಾಂತಕ್ಕೂ, ಯಾಕಂದರೆ ಅದು ಸಿದ್ಧಾಂತ ಆಗ್ತದೆ, ಸಿದ್ಧಾಂತಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀತಿಯ ಬಲದಲ್ಲಿ ಆಳಲಿಕ್ಕೆ ಸಾಧ್ಯ ಇದ್ದರೆ ಒಂದು ದೇಶವನ್ನು, ಆಗ ಅಹಿಂಸೆ ಕೆಲಸ ಮಾಡ್ಬೋದು. ಅಲ್ಲಿವರೆಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀತಿಯ ಬಲದಲ್ಲಿ ಆಳಲಿಕ್ಕೆ ಸಾಧ್ಯ ಅಂತ ಅನಿಸ್ತದೋ? ನೀತಿಯ ಬಲದಲ್ಲಿ ಈಗಿನ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ಗಾಂಧೀಜಿ ಅಂತ ಹೇಳುವಂಥ ಫಿನಾಮಿನ ಕೂಡ ಅದು ಒಂದು ಖಾಲಿ ಥಿಯರಿ ಲೆವೆಲ್ದಲ್ಲಿ ಮಾತ್ರ, ಒಂದು ಅಮೂರ್ತವಾಗಿ ಮಾತ್ರ ಉಳಿಬೋದು, ಅಥವಾ ಒಂದು ಧ್ಯಾನದ ಹಾಗೆ ಉಳಿಬೋದು. ಧ್ಯಾನ ಇಂಡಿವಿಜುವಲ್ಸಿಗೆ ಮಾತ್ರ, ಪ್ರಾರ್ಥನೆ ಅಂತ ಹೇಳುವಂಥದ್ದು ನಿರ್ದಿಷ್ಟ ಜನರಿಗೆ, ಸಂಗೀತ ಅಂತ ಹೇಳುವಂಥದ್ದು ಎಲ್ಲರಿಗೆ. ಈಗ ನಾವು ಎಲ್ಲರಿಗೆ ಹೇಳುವಂಥ ಸಂಗೀತದೊಂದಿಗೆ ಬದುಕಬೇಕಷ್ಟೇ ಹೊರತು ಧ್ಯಾನದೊಂದಿಗೆ ಬದುಕಲಿಕ್ಕೆ ಸಾಧ್ಯ. ಈಗ ಹಳ್ಳಿಯ ಒಬ್ಬ ಮನುಷ್ಯನಿಗೆ ಯಾವುದೇ ಬ್ಯಾಂಕಿಗೆ ಹೋದರೂ ಕೂಡ ಲೋನ್ ಕೊಡ್ತಾರ. ನಾನೊಂದು ಸಣ್ಣ ಗುಡಿ ಕೈಗಾರಿಕೆ ಮಾಡ್ತಾ ಇದ್ದೇನೆ, ನನಗೊಂದು 10,000 ಲೋನ್ ಕೊಡಿ ಅಂತ ಹೇಳಿದರೆ ಕೊಡೋದಿಲ್ಲ. ಆದರೆ 50,000 ಕೋಟಿಯನ್ನು ಒಂದೊಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ 50,000 ಕೋಟಿಯನ್ನು ಬ್ಯಾಡ್ ಡೆಪ್ಸ್ ಅಂತೇಳಿ ತಳ್ಳಿ ಹಾಕಿಬಿಡ್ತಾರೆ. ಈ ಬಡ ಬೋರೇಗೌಡನ ಬಗ್ಗೆ ಯಾರು ಏನು ಯೋಚಿಸಿದ್ದಾರೆ?